ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಸ್ಪೆಷಲಾಗಿ ಮಾದಲಿ ಹೆಂಗೆ ಮಾಡೋದಂತೆ ಫಟಾಫಟ್ ಮಾದಲಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡ್ರಿ. ಈಗ ನಾನು ಫಸ್ಟಿಗೆ 1 ಕೆ ಜಿ ಗೋಧಿ ಹಿಟ್ಟು, 1 ಕೆ ಜಿ ಬೆಲ್ಲ ಮಹಾಲಿಂಗಪುರ ಬೆಲ್ಲ ಇದು ಸಿಗ್ತೈತೆ ನೋಡ್ರಿ, 1 ಕೆ ಜಿದು ಅದನ್ನು ತೊಗೊಳ್ರಿ. ಶೇಂಗಾ, ಪುಟಾಣಿ ಮತ್ತು ಕಸ್ಕಸಿ, ಹುರಿದಿದ್ದು ಕಸ್ಕಸಿ, ಏಲಕ್ಕಿ ಪುಡಿ ಇಷ್ಟು ತೊಗೊಳ್ಬೇಕು. ಈಗ 1 ಕೆ ಜಿ ಗೋಧಿ ಹಿಟ್ಟು ಒಂದು ಇದ್ರೊಳಗೆ ಹಾಕ್ಕೊತೀನಿ ನೋಡಿರಿ, ಪರಾತದೊಳಗೆ ಹಾಕ್ಕೊತೀನಿ. 1 ಕೆ ಜಿ ಗೋಧಿ ಹಿಟ್ಟು ಹಾಕಿದೆ. ಈಗೇನು ಮಾಡಬೇಕು, 1 ಕಪ್ನಷ್ಟು ಕಡ್ಲೆ ಹಿಟ್ಟು ಹಾಕೋದು. 1 ಕಪ್ನಷ್ಟು ಕಡ್ಲೆ ಹಿಟ್ಟು ಹಾಕಿದ್ದೇನೆ. ಒಂದು ಅರ್ಧ ಕಪ್ಪು ಬಾಂಬೆ ರವೆ ಅಂದರೆ ಚಿರೋಟಿ ರವೆ ಅದನ್ನು ಹಾಕೋದ್ರಿ. ಹಾಕಿ 1 ಚಮಚೆ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ 1 ಚಮಚೆ ತುಪ್ಪ ಹಾಕಿದ್ದೇನೆ ಬಿಡ್ರಿ. 1 ಚಮಚೆ ತುಪ್ಪ ಹಾಕಿ ಈಗ ಎಲ್ಲ ಮಿಕ್ಸ್ ಮಾಡಿ, ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಅದನ್ನು ನಾದಬೇಕ್ರಿ. ಈಗ ಗಟ್ಟಿಯಾಗಿ ನಾದಬೇಕ್ರಿ, ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾದಬೇಕ್ರಿ. ಈಗ ನೋಡಿ, ಗಟ್ಟಿಯಾಗಿ ನಾದಾಕತ್ತೀನಿ ನೋಡಿ, ನಾದಿದ್ದೀವಿ. ಈಗೆಲ್ಲ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ಈಗ ನಾದ್ತೀನಿ. ಈ ಸಂಕ್ರಾಂತಿ ಹಬ್ಬದ ವಿಶೇಷ, ನಾವು ಸಣ್ಣವ್ರಿದ್ದಾಗ ಸ್ಕೂಲ್ನಾಗ ಇದ್ದಾಗ ಎಲ್ಲ ಎಳ್ಳು ಬಿರಾಕೆ ಎಲ್ಲ ಕಡೆ ಅಡ್ಡಾಡ್ತಿದ್ವಿ ನೋಡ್ರಿ. ಅವಾಗಿಂದೆಲ್ಲ ನೆನಪಾಗ್ತೈತಿ. ಸಂಕ್ರಮಣ ಹಬ್ಬ ಬಂದ ಕೂಡಲೇ ಹಿಂದಿಂದೆಲ್ಲ ಹಳೆ ಕಾಲದ್ದು. ಈಗ ನೋಡ್ರಿ ಎಲ್ಲ ಗಟ್ಟಿಯಾಗಿ ನಾದ್ತೀನಿ ರೀ. ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾದಬೇಕು ರೀ. ಅದನ್ನು ಗಟ್ಟಿಯಾಗಿ ನಾದಿ 1 ಕೆ ಜಿ ಹಿಟ್ಟಿಂದ ನೋಡ್ರಿ, ಇದು 1 ಕೆ ಜಿ ಗೋಧಿ ಹಿಟ್ಟಿಂದ ಗಟ್ಟಿಯಾಗಿ ಈಗ ನಾದ್ಕೊತೀನಿ ನೋಡ್ರಿ. ಎಲ್ಲ ನಾದ್ಕೊಂಡೆ ನೋಡ್ರಿ. ಈಗೆಲ್ಲ ನಾದ್ಕೊಳಕತ್ತೀನಿ. ಈಗ ನಾದ್ಕೊಂಡೆ. ಸಂಕ್ರಮಣ ಅಂದ್ರೆ ಮಾದಲಿ ಸ್ಪೆಷಲ್ ರೀ, ಉತ್ತರ ಕರ್ನಾಟಕ ಸ್ಪೆಷಲ್ ಮಾದಲಿ ಮಾಡೋದು. ಹೀಗಾಗಿ ಫಟಾಫಟ್ ನಾನು ನಿನ್ನೆವರೆಗೂ ಮಾಡಿರಲಿಲ್ಲ. ಇವತ್ತು ಹಂಗಾರೆ ಪಟ್ ಮಾಡಿಬಿಡೋಣ ಅಂಥೇಳಿ ಲಗು ಒಂದು ನಾನು ನಾದ್ಕೊಂಡು ಇದನ್ನು ಮಾಡೋಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ಇಷ್ಟು ಗಟ್ಟಿ ನಾದ್ಬೇಕು ನೋಡ್ರಿ. ಬೆಟ್ಟಿಟ್ರೆ ಈ ಥರ ಆಗ್ಬೇಕು ರೀ ಹಿಟ್ಟು. ಈಗ ಇಷ್ಟು ಉಳ್ಳಿ ಇಟ್ಕೊಂಬಿಡೋದು ರೀ ರೌಂಡಂಗೆ. ಅಂದರೆ ಪಟಾಪಟ್ಟಿ ಚಪಾತಿ ಹಿಟ್ಟನ್ನ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಯಿಸ್ಕೊಂಡು ಮರ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು ಆಕೈತಂತ ಫಸ್ಟ್ ಇಷ್ಟ ಒಂದು 13 ಉಳ್ಳಿ ಅದು ನೋಡ್ರಿ. ಅಂದಾಜು 1 ಕೆ ಜಿ ಹಿಟ್ಟಿಂದ್ರಿ ಇದು. ಒಂದು 13 ಉಳ್ಳಿ ಅಥವಾ ಇಷ್ಟು ಮಾಡಿಕೊಂಡು ಉಳ್ಳಿ ಮಾಡಿ ಇಟ್ಕೊಂಡು ಪಟ್ ಚಪಾತಿ ಮಾಡಿ ಇಟ್ಕೊಂಬಿಟ್ಟೆ ರೀ ನಾನು. ಪಟ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಲಗು ಆಕೈತೆ ಅಂಥೇಳಿ. ಒಬ್ಬರು ಮಾಡೋದಿದ್ರೆ ಹೀಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ರೀ. ರೆಡಿ ಮಾಡಿಟ್ಕೊಂಡು ಫಸ್ಟಿಗೆಲ್ಲ ಚಪಾತಿನ ಎಲ್ಲ ಉಳ್ಳಿನ ಇದನ್ನು ಮಾಡ್ಕೊಂಡು ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡು. ಕಲ್ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಗ್ಯಾಸ್ ಮೇಲೆ ಹಂಚಿಟ್ರಿ, ರೊಟ್ಟಿ ಹಂಚು. ಇನ್ನು ಪಟ ಲಟ್ಟಿಸ್ಕೊಂಡು ಇಟ್ಕೊಂಬಿಟ್ಟೆ ರೀ. ಇಷ್ಟು ಚಪಾತಿ ರೀ. ಸ್ವಲ್ಪ ದಪ್ಪಗೆ ಲಟ್ಟಿಸ್ಬೇಕು ರೀ ಇದು. ಚಪಾತಿ ಅಷ್ಟು ತೆಳ್ಳಗಲ್ಲ, ಸ್ವಲ್ಪ ದಪ್ಪನೇ ಇರಬೇಕಿದು ರೊಟ್ಟಿ. ಇದ್ರದ್ದು ಮಾದಲಿ ರೊಟ್ಟಿ ಹಿಂಗೆ ಲಟ್ಟಿಸಿ ಅದು ಶೇಪ್ ಹೆಂಗಾದರೂ ಆಗಲಿ ರೀ, ಅದು ನಡಿತೈತೆ, ಅದಕ್ಕೇನಿಲ್ಲ. ಸ್ವಲ್ಪ ಹಿಂಗೆ ತೊಗೊಂಡು ಹಂಚ ಮೇಲೆ ಹಾಕಿ ಬೇಯಿಸೋದ್ರಿ. ಹಿಂಗೆ ಬೇಯಿಸಿ ಈಗ ನೋಡ್ರಿ, ಈಗ ಸ್ವಲ್ಪ ಹೊಳ್ಳಿಸಿ ಹಾಕಿ ಒಂದು ಬಟ್ಟೆ ತೊಗೊಂಡು ಫಸ್ಟಿಗೆ ಚುಚ್ಚಗ ತೊಗೊಂಡು ಅದನ್ನು ಹೊಳ್ಳಿಸಿ ಹಾಕೋದ್ರಿ. ಸ್ವಲ್ಪ ಹೊಳ್ಳಿಸಿ ಹಾಕತ್ತೆ ನೋಡ್ರಿ. ನಾವು ಸಂಕ್ರಮಣಕ್ಕೆ ಏನು ಇವು ಮಾಡೋದು ಬೇಜಾರಾಗಿ ಬಿಟ್ಟಿದ್ದೆ ರೀ. ನಾಳೆನ ಹಬ್ಬ ಐತಿ, ಏನು ಇದು ಮೊದಲಿನ ಮಾಡಿಲ್ಲಲ್ಲ ಅಂತಂದು ಅನ್ನಕತ್ತರ ನಮ್ಮ ಮನೆಯವ್ರು. ಅದಕ್ಕೆ ಹಂಗಾರೆ ಲಗು ಸಾಯಂಕಾಲ ಟೈಮಿಗೆ ಮಾಡಿಬಿಟ್ರೆ ಅದು ಬಿಡು ಹಂಗಾರೆ ಮತ್ತು ಇನ್ನೇನು ಮಾಡೋದು ಅಂಥೇಳಿ ಎಲ್ಲ ಸಾಮಾನು ಒಂದು ಕಡೆ ಸೆಟ್ ಮಾಡಿ ಇಟ್ಕೊಂಡಾಕಿನ ಬಡ ಮಾಡೋಕೆ ಸ್ಟಾರ್ಟ್ ಮಾಡಿದೆ ರೀ. ನೋಡಿರಿ, ನಿಮ್ಗೆ ಅದಕ್ಕೆ ಇದನ್ನು ನಿಮ್ಗೆ ತೋರಿಸಿದ್ರಾತಂತೇಳಿ ಫಟಾಫಟ್ ಹೆಂಗೆ ಮಾಡೋದು ಅಂಥೇಳಿ. ನಾಳಿದ್ದಾಗ ಮೊದಲೇ ಒಂದು 15 ದಿನ ಮೊದಲೇ, ಒಂದು 8 ದಿನ ಮೊದಲೇ ಮಾಡಿ ಇಟ್ಕೊತಾರೆ ರೀ ಎಲ್ಲರೂ. ಅಂದ್ರೆ ಭಾಳ ಜನ ಇರ್ತಾರಲ್ಲ ರೀ ಮನೆಯೊಳಗೆ, ಭಾಳ ಜನ ಇದ್ದವರು ಹಂಗೆ ಮಾಡಿ ಇಟ್ಕೊತಾರೆ. ಈಗ ನೋಡಿರಿ, ಹಂಚಿಂದ ಹೊಳ್ಳಿಸಿದೆ. ಈಗ ಬಟ್ಟೆ ತೊಗೊಂಡು ಒತ್ತಬೇಕು ರೀ ಅದನ್ನು. ನೋಡಿ, ಹತ್ತಿ ಕಿತ್ತಿ ಸ್ವಲ್ಪ ದಂಡಿ ಎಲ್ಲ ಹಿಂಗೆ ಸ್ವಲ್ಪ ಬೇಯಿಸ್ಬೇಕು ರೀ.
ತಿಕ್ಕಿ ಬೇಯಿಸ್ಬೇಕು ನೋಡ್ರಿ. ಈಗ ಹಿಂಗೆಲ್ಲ ತಿಕ್ಕಿ ಬೇಯಿಸ್ಕೊಂಡು ಈಗ ನೋಡಿರಿ ಈ ಥರ ಬೇಯಿಸ್ಕೋಬೇಕು. ತಿಕ್ಕಿ ಬಟ್ಟೆದು ಒಂದು ಚಲೋ ಕಾಟನ್ ಬಟ್ಟೆ ತೊಗೊಂಡು ಅದನ್ನು ತಿಕ್ಕಿ ಬೇಯಿಸ್ಬೇಕು ರೀ. ದಂಡಿ ಎಲ್ಲ ಬೇಯಿಸ್ಬೇಕು. ಹಾಂ, ಅದಕ್ಕೆ ಹೊತ್ತಬಾರ್ದು ರೀ, ಹಂಗೆ ಸ್ವಲ್ಪ ಬಿರ್ಸಂಗೆ ಬೇಯಿಸ್ಬೇಕು ರೀ. ಈಗ ಬಿರ್ಸಂಗೆ ಬೇಯಿಸ್ಕೊಂಡು ಪ್ಲೇಟ್ನೊಳಗೆ ಹಾಕ್ಕೊಂಡು ಈ ಸಂಕ್ರಮಣದ ಹಬ್ಬಕ್ಕೆ ನಿಮ್ಮ ಕಡೆ ಎಲ್ಲ ಏನು ಸ್ಪೆಷಲ್ ಅದ್ರ ಬಗ್ಗೆ ತಿಳಿಸ್ರಿ ನಮ್ಗೆ. ನಮ್ಮ ಉತ್ತರ ಕರ್ನಾಟಕದಂತೂ ಮಾದ್ಲಿ ನಮ್ಗೆ ಸ್ಪೆಷಲ್ ರೀ. ನೀವು ಇದ್ರ ಬಗ್ಗೆ ಏನಂತೀರಿ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಏನು ಮಾಡ್ತೀರಿ, ಏನು ಮಾಡ್ತೀರಿ? ನಮ್ಮದಂತೂ ನಮ್ದು ಇದೈತ್ರಿ ಮಾಡೋದು ಮಾದ್ಲಿ. ಒಂದನೇ ದಿನ ಸಂಕ್ರಮಣ ನಮ್ಮಲ್ಲಿ 3 ದಿನ ಆಚರಣೆ ಮಾಡ್ತಾರೆ ರೀ. 1ನೇ ದಿನ ಭೋಗಿ ಅಂತೀವಿ ರೀ, 2ನೇ ದಿನ ಸಂಕ್ರಾಂತಿ, 3ನೇ ದಿನ ಕರಿ ಅಂತ ಮಾಡ್ತಾರೆ ರೀ. ಕರಿ ಅಂದ್ರೆ ನಮ್ಮಲ್ಲಿ ದೋಸೆ ಗಿಣ್ಣ ಸ್ಪೆಷಲ್ ರೀ ಕರಿ ದಿನ. 1ನೇ ದಿನ ರೊಟ್ಟಿ ಊಟ ರೀ ನಮ್ಮದು ಭೋಗಿ ಅಂದರೆ. 2ನೇ ದಿನ ಇದ್ರದ್ದು ರೀ ಇದು ಮಾದ್ಲಿ ರೀ. ಮಾದ್ಲಿ ಸ್ಪೆಷಲ್ ಸಂಕ್ರಮಣದ ರೀ ನಮ್ಮದು. ನೀವೆಲ್ಲ ನಿಮ್ದೇನು ಸ್ಪೆಷಲ್ ಅನ್ನೋದ್ರ ಬಗ್ಗೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಮಾಡಿದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದಂತ ತಿಳಿಸ್ರಿ. ಈ ಥರ ಎಲ್ಲ ರೊಟ್ಟಿ ನೋಡ್ರಿ, ಇದನ್ನು ಬೇಯಿಸ್ಕೊಂಡೆಲ್ಲ ಫಸ್ಟಿಗೆ ಈ ಥರ ಮುರ್ಕೊಂಡ್ಬಿಡೋದು. ಮುರ್ಕೊಂಡು ಮಿಕ್ಸಿ ಒಳಗೆ ಹಾಕ್ಕೊಳ್ಳೋದು ರೀ. ಬಿಸಿದಾಗ ಸಣ್ಣಗೆ ಮುರಿದು ಮಿಕ್ಸಿ ಒಳಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಹಿಂಗೆ ಎಲ್ಲನೂ ರೊಟ್ಟಿ ಬೇಯಿಸ್ಕೊಂಡಿದ್ದು ನೋಡಿರಿ ಮಿಕ್ಸಿ ಒಳಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ 2-3 ಸರಿ ತಿರುಗಿಸ್ಬೇಕು ರೀ. ಗರ್ರ ಅಂಥೇಳಿ ತಿರುಗಿಸಿ ಸಣ್ಣ ಪೌಡ್ರ್ ಮಾಡ್ಬೇಕು ರೀ. ಅದು ಸಣ್ಣ ಪೌಡ್ರ್ ಮಾಡಿ ಈಗ ತೆಗೆದು ನೋಡಿರಿ ಈಗ ಸಣ್ಣ ಆಗೈತಿ. ಮತ್ತು ಸಣ್ಣಗೈತಿ ನೋಡಿರಿ, ಸಣ್ಣ ಆಗಲಿಲ್ಲ ಅಂದ್ರೆ ಮತ್ತೊಮ್ಮೆ ಮಾಡ್ಬೇಕು ರೀ ಅದು. ಈಗ ಮತ್ತು ನೋಡಿರಿ ಈಗೆಲ್ಲ ಏನು ಮಾಡ್ತೀನಿ ಒಂದು ಹಾಕಿ ತೋರಿಸಿದಾಗಿ ನೋಡಿರಿ. ಈಗ 13 ಚಪಾತಿ ಆಗಿದ್ವು ನೋಡಿರಿ 1 kgಗೆ. ಈಗ ಪಟ ಎಲ್ಲನೂ ಲಟ್ಟಿಸಿಟ್ಕೊಂಡ್ಬಿಟ್ಟಿಗೆ ಎಲ್ಲ ಲಟ್ಟಿಸಿ ಇಟ್ಕೊಂಡ್ಬಿಟ್ಟೆ ಸೈಡಿಗೆ. ಆಮೇಲೆ ಹಂಚ ಮೇಲೆ ನನ್ನ ಮಗಳು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲೆ ರೀ ನನಗೆ. ಅದನ್ನ ತಿರುಗಿಸಿ ಹಾಕಕ್ಕೆ, ಚಪಾತಿ ಬೇಯಿಸೋಕೆ ಹೆಲ್ಪ್ ಮಾಡಿದ್ಲೆ ರೀ. ಮತ್ತು ಅಕ್ಕಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಂತ ನಂದು ಲಘು ಆತು ನೋಡ್ರಿ ಒಬ್ಬಾಕಿನ ಮಾಡೋದಂದ್ರೆ. ಈಗ ಆತು ನೋಡ್ರಿ, ಇಷ್ಟು ಪಟ ಲಟ್ಟಿಸ್ಕೊಂಡ್ಬಿಟ್ಟೆ ನಾನು. ಪಟ್ ಲಟ್ಟಿಸಿದೆ ನೋಡ್ರಿ. ಈಗ ಲಟ್ಸಾಕತ್ತೇನೆ ಈಗ ನೋಡ್ರಿ ಹಿಂಗೆ ಹಂಚ ಮೇಲೆ ಹಾಕಿ ಬೇಯಿಸ್ಕೊಂಡು ಇಷ್ಟು ಆದು ನೋಡ್ರಿ ಬೇಯಿಸೋದು. ಇನ್ನೊಂದು 3 ಉಳ್ಳಿ ಅದಾವೆ ನೋಡ್ರಿ ಬೇಯಿಸ್ಬೇಕು. ಅದು 1 kgದಂದ್ರೆ ಸ್ವಲ್ಪ ಜಾಸ್ತಿ ಆಯ್ತು ರೀ. ಅದು 1 kgದಂದ್ರೆ ಮತ್ತು 1 kg ಲೆಕ್ಕ ಇಟ್ಕೊಂಡು ಮಾಡೇನಿ ರೀ ನಾನು. 1 kg ಬೆಲ್ಲ ಮತ್ತು 1 kg ಗೋಧಿ ಹಿಟ್ಟು ರೀ. ಅಂದರೆ ಕರೆಕ್ಟ್ ಲೆಕ್ಕ ಸಿಗ್ತೈತೆ ರೀ ಅದು. ಅಂದ್ರೆ ಸ್ವೀಟು ಕರೆಕ್ಟ್ ಆಗ್ತೈತೆ ರೀ ಅದು. ನಿಮ್ಗೇನಾರ ಹಂಗೆ ಸ್ವೀಟ್ ಕಡಿಮೆ ಬೇಕನ್ಸಿದ್ರೆ 3/4 kg ಹಾಕ್ರಿ. 1/4 kg ಕಡಿಮೆ ಮಾಡ್ಬೇಕಾರೆ ನಾವು ಒಂದಕ್ಕೆ ನಮ್ಗೆ ಯೂಸ್ ಮಾಡ್ತೀವಿ ರೀ. ನಾವು 1 kg ಗೋಧಿ ಹಿಟ್ಟು 1 kg ಬೆಲ್ಲನ ಹಾಕ್ತೇವೆ ನಾವು. ನಿಮ್ಗೇನಾರ ಹಂಗೆ ಸ್ವೀಟ್ ಕಡಿಮೆ ತಿನ್ನೋರಿದ್ರೆ 3/4 kg ಹಾಕಿರಿ. ಅದನ್ನು 1/4 kg ತೆಗೆದುಬಿಡ್ರಿ, 3/4 kg ಹಾಕಿರಿ. ಈಗ ನೋಡಿರಿ ರೊಟ್ಟಿ ಬೇಯಿಸ್ಕೊಂಡು ಇಲ್ಲಿ ಹಾಕಾಕತ್ತೇನೆ ನೋಡಿರಿ. ಹಂಚ ಮೇಲೆ ಹಾಕಿ ರೊಟ್ಟಿ ಬೇಯಿಸ್ಕೊಂಡು ಹಾಕತ್ತೇನೆ ರೀ. ಸ್ವಲ್ಪ ಮಾಡೋದಂದ್ರೆ ಟೈಮ್ ಹಿಡಿತೈತೆ ರೀ 1 kgದಂದ್ರೆ. ಇಷ್ಟು ಫಟ್ ಮಾಡೋದು ಅದು ಹಂಗೆ ಮಾಡಕತ್ರ ಎಲ್ಲ ನಾನು ಭಾಳ ಫಟಾಫಟ್ ಮಾಡೀನಿ ನೋಡ್ರಿ. ಫಟಾಫಟ್ ಮಾಡಿದ್ದಕ್ಕೆ 1-1.5 ತಾಸು ಹಿಡಿತ್ರಿ ನನಗದು. ಈಗ ಎಲ್ಲ 2 ಹಿಂಗೆ ನೋಡ್ರಿ. ಈಗ 2 ರೊಟ್ಟಿ ತೊಗೊಂಡು ಈಗ ಸಣ್ಣಕ್ಕೆ ಮುರ್ಕೊಂಡೇನಿ. ಸ್ವಲ್ಪ ಬಿಸಿ ಇದ್ದಾಗನೇ ಮುರ್ಕೊಂಬಿಡೋದ್ರಿ ಅದು ಮಾದ್ಲಿ ರೊಟ್ಟಿನ. ಸ್ವಲ್ಪ 2 ಹಿಡ್ಕೊಂಡು ಎಲ್ಲ ಮುರಿದು ಒಂದು ಕಡೆ ಹಾಕ್ಕೊಂಬಿಟ್ರಿ. ಪರಾತದೊಳಗೆ ಹಾಕ್ಕೊಂಡೆ ನೋಡಿರಿ. 3 ಹಾಕಿದೆ. ಎಲ್ಲ ಹಾಕ್ಕೊಂಡು ಮುರಿದು ಹಾಕ್ಕೊಳಕತ್ತೆ ನೋಡಿರಿ. ನಿಮ್ಗೆ ಇದು ನೀವು ಯಾವ ರೀತಿ ನಿಮ್ಮಲ್ಲಿ ಏನು ಮಾಡ್ತೀರಿ ಅದನ್ನು ನನಗೆ ಅದೇ ರೀ. ಈಗ ನೋಡಿರಿ ಮುರಿದು ಹಾಕಿದೆ ಎಲ್ಲ. ಒಂದು ಪರಾತದೊಳಗೆ ಹಾಕ್ಕೊಂಡೆ ಎಲ್ಲ ಮುರಿದು ಹಾಕ್ಕೊಂಡೆ ರೀ. ಸಂಕ್ರಮಣ ಸ್ಪೆಷಲ್ ನಮ್ಮೂರೊಳಗೆ ನಾವು ಸಣ್ಣವರಿದ್ದಾಗ ರೀ
ಜಾತ್ರೆಗೆ ಹೋಗ್ತಿದ್ವಿ ರೀ. ಕರಿ ದಿನ ನಮ್ಮ ಊರಾಗ ಬಾಣತೆವನ ಜಾತ್ರೆ ಅಂತ ಇರ್ತೈತೆ ರೀ. ಅಲ್ಲಿ ನಾವು ಸಣ್ಣವ್ರಿದ್ದ ಹೈಸ್ಕೂಲಿಗೆ ಹೋಗೋ ಮುಂದೆ ರೀ ಚಕ್ಕಡಿ ಗಡೆ ಕೂತ್ಕೊಂಡು ಜಾತ್ರೆಗೆ ಹೋಗ್ತಿದ್ವಿ. ಭಾಳ ಮಜಾ ಇರ್ತಿದ್ರಿ ಸಣ್ಣವ್ರಿದ್ದಾಗ ನಾವು. ಈಗೆಲ್ಲ ಜಾತ್ರೆ ಗೀತ್ರೆ ಎಲ್ಲ ಈಗೇನು ಅಷ್ಟು ಇಲ್ಲೇ ಇಲ್ಲ ರೀ. ನಾವು ಸಣ್ಣವ್ರಿದ್ದಾಗ ಭಾಳ ಮಜಾ ಮಾಡ್ತಿದ್ವಿ ರೀ. ಸಣ್ಣವ್ರಿದ್ದಾಗ ಎಲ್ಲ ಕಡೆ ಅಡ್ಡಾಡ್ತಿದ್ವಿ. ಈಗಿನ ಹುಡುಗರು ಏನಿಲ್ಲ ರೀ, ಇದು ಬರೀ ಮೊಬೈಲ್ ನೋಡೋದು, ಇದ್ರೊಳಗೆ ಟಿ ವಿ ಮೊಬೈಲೇ ಇದ್ರೊಳಗೆ ರೀ ಜೀವನ. ನಾವಂತೂ ಅವಾಗ ಟಿ ವಿ ಮೊಬೈಲ್ ಇದ್ರೂ ಅಷ್ಟು ಇರಲಿಲ್ಲ ರೀ. ನಾವು ಹೊರಗಡೆ ಜಾಸ್ತಿನ ಆಟ ಆಡೋದು, ಆ ಜಾತ್ರೆ ಈ ಜಾತ್ರೆ ಎಲ್ಲ ಕಡೆ ಅಡ್ಡಾಡೋದು, ಆ ಥರ ಇತ್ತು ರೀ ಜೀವನ. ಮಜಾ ಇತ್ತು ಅವಾಗಿನ ಜೀವನ. ಈಗ ನೋಡ್ರಿ ಎಲ್ಲ ಮುರಿಯೋದಾತ್ರಿ. ಇಷ್ಟು ಅದು ಮುರ್ಕೊಂಡಿರೋ ಇದೊಂದು ರೊಟ್ಟಿನ ಮಾದಲಿ ರೊಟ್ಟಿ ಎಲ್ಲ ಮುರಿದ ಇದು ಪರಾತದೊಳಗೆ ಹಾಕ್ಕೊಂಡಿರಿ. ಈಗ ಎಲ್ಲ ಇದನ್ನೇ ಮಿಕ್ಸಿಗೆ ಹಾಕ್ತೇನೆ ರೀ. ಮಿಕ್ಸಿಗೆ ಹಾಕಿ ಇಲ್ಲ ಇಷ್ಟು ಒಂದೊಂದು ರೊಟ್ಟಿಗೆ ಎಷ್ಟು ಒಂದೊಂದು ಇದ್ರೊಳಗೆ ಒಂದೊಂದು ರೊಟ್ಟಿ ಎಷ್ಟು ಹಾಕ್ಕೊಂಡು ಅದ್ರೊಳಗೆ ಒಂದು ರೊಟ್ಟಿ ಮುರಿದಿದ್ದು ಎಷ್ಟು ಹಾಕಿತ್ತು ನೋಡ್ರಿ ಅಷ್ಟು ಹಾಕಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಒಂದು ಪರಾತದೊಳಗೆ ತೊಗೊಂಬಿಡೋದ್ರಿ ಇದನ್ನೆಲ್ಲ. ನೋಡಿರಿ ಈಗ ಇಷ್ಟ ಆಯ್ತು ನೋಡ್ರಿ ಅದು ಪೌಡ್ರೆ. ಈಗ 1 kg ಬೆಲ್ಲ ಏನು ತೋರಿಸಿದ್ನಲ್ಲ ರೀ, ಅದು ಸಣ್ಣಗೆ ಇಟ್ಕೊಂಡಿದ್ದೆ ರೀ. ಇಟ್ಕೊಂಡಿದ್ದೆ. ಇದನ್ನೇ ಎರಡನ್ನೂ ಸೇರಿ ಕೈಲೇನೆ ಮಿಕ್ಸ್ ಮಾಡ್ಬೇಕು ರೀ. ಅಂದ್ರೆ ಕೂಡಬೇಕಲ್ಲ ಅದು ಕೈಲೇ. ಈಗ ನೋಡಿರಿ ಎರಡೂ ಕೈಲೇ ಹಿಂಗೆ ಮಿಕ್ಸ್ ಮಾಡೋದು. ಫಸ್ಟಿಗೆ ಫಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ. ಎರಡೂ ಕೈಲೇ ಮಿಕ್ಸ್ ಮಾಡ್ಕೊಳತ್ತೇನೆ ನೋಡ್ರಿ. ಮಿಕ್ಸ್ ಮಾಡಿಕೊಂಡೆ ಎರಡು ಹತ್ತಿಕ್ಕೆ ಮಿಕ್ಸ್ ಮಾಡ್ಕೊಳತ್ತೇನೆ ನೋಡ್ರಿ. ಮಿಕ್ಸ್ ಮಾಡಿಕೊಂಡೆ ನೋಡ್ರಿ. ಈಗೆಲ್ಲ ಕೈಲಿ ಹತ್ತಿಕ್ಕೆ ಮಿಕ್ಸ್ ಮಾಡ್ಕೊಂಡೆ ರೀ. ಅದು ಸ್ವಲ್ಪ ಅದು ಮಹಾಲಿಂಗಪುರ ಬೆಲ್ಲ ಅಲ್ರಿ, ಅದು ಸ್ವಲ್ಪ ಮೆದು ಇರ್ತೈತೆ ರೀ ಅದು ಬೆಲ್ಲ. ಅದನ್ನೇ ಯೂಸ್ ಮಾಡ್ಬೇಕು ರೀ. ಆ ಕುಡುಕಿ ಬೆಲ್ಲ ಎಲ್ಲ ಯೂಸ್ ಮಾಡಬಾರ್ದು, ಸ್ವಲ್ಪ ಉಪ್ಪು ಬರ್ತೈತೆ ರೀ ಅದು. ಇದು ಮಹಾಲಿಂಗಪುರ ಬೆಲ್ಲ ಪೆಂಟಿ ಸಿಗ್ತೈತೆ ನೋಡೋದು 1 kg. ಅದು ಭಾಳ ಟೇಸ್ಟಿ ಇರ್ತೈತೆ ರೀ. ಮಾದ್ಲಿಗೆ ಅದೇ ಯೂಸ್ ಮಾಡ್ಬೇಕು ರೀ. ನಾನಂತೂ ಅದನ್ನೇ ತರಿಸ್ತೇನೆ ರೀ. ಅದೇ ಯೂಸ್ ಮಾಡ್ಬೇಕು ಇದಕ್ಕೆ, ಅಂದ್ರೆ ಟೇಸ್ಟ್ ಬರ್ತೈತೆ ರೀ ಇದು. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿದ್ದೆ ನಾನೀಗ. ಬೆಲ್ಲ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಪೆಂಟಿನ ಅದನ್ನು ಇದು ಮಾಡ್ಕೊಂಡಿದ್ರೊಳಗೆ ಸೇರಿಸಿ ಎರಡು ಕೈಲಿ ಹತ್ತಿಕ್ಕೆ ಮಿಕ್ಸ್ ಮಾಡೋದ್ರಿ. ಈಗ ಎಲ್ಲ ಕೈಲಿ ಹೊಡ್ಕೊಂಡು ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಮತ್ತು ಇದ್ರಾಗ ಏನು ಮಾಡೇನಿ ಅಂದ್ರೆ ಫಸ್ಟ್ ಇದಕ್ಕೆ ಮತ್ತು ಈಗ ಮ್ಯಾಲೆ ಹಾಕೋದಂದ್ರೆ ಶೇಂಗಾ ಇರ್ತಾವಲ್ಲ ರೀ, ಅದನ್ನು ಹುರಿದು ಅದನ್ನು ಬ್ಯಾಳೆ ಮಾಡಿ ಇಟ್ಕೊಂಡು ಈಗ ಮಿಕ್ಸಿಗೆ ನೋಡ್ರಿ. ಈಗ ಮಿಕ್ಸಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿದ್ದನ್ನು ಮಿಕ್ಸಿಗೆ ಹಾಕಿ ಜಾರಿಗೆ ಹಾಕಿ ಮತ್ತೊಂದೆರಡು ಗರ್ರ ಅನ್ನಿಸ್ಬೇಕು ರೀ. ಗರ್ರ ಅನ್ಸಿದ್ರೆ ಅದು ಬೆಲ್ಲ ಸರಿಯಾಗಿ ಕುಡ್ಕೊತೈತೆ ರೀ. ಹಿಂಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕೋದ್ರಿ. ಸ್ವಲ್ಪ ಒಂದು ಮುಟ್ಟಿಗೆ ಅಷ್ಟು ಪುಟಾಣಿ ಹಿಟ್ಟು ಹಾಕ್ಬೇಕು ರೀ. ಒಂದು ಸ್ವಲ್ಪ ಉದುರು ಬರ್ತೈತೆ ರೀ. ಅದು ಮಿಕ್ಸಿಂಗ್ ಮಾಡಿಕೊಂಡ್ರೆ ಟೇಸ್ಟು ಬರ್ತೈತಿ. ಪುಟಾಣಿ ಹಿಟ್ಟು ಹಾಕಿ ಅದು ಮಿಕ್ಸ್ ಮಾಡೋದ್ರಿ. ನಂತರ ಶೇಂಗಾ ಕಾಳು ಹುರಿದು ಅದು ಬ್ಯಾಳೆ ಮಾಡಿ ಇಟ್ಕೊಳ್ಳೋದ್ರಿ. ಪುಟಾಣಿ ಒಂದು ಬೌಲ್. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಮಿಕ್ಸಿಗೆ ಹಾಕಿ ಬಂದು ಎಲ್ಲ ಮಿಕ್ಸ್ ಆಯ್ತು ನೋಡ್ರಿ. ಈ ಥರ ಆಯ್ತು ನೋಡ್ರಿ. ಈಗ ಅದು ಬೆಲ್ಲ ಹಂಗೆ ಕುಡಿಸಿದ್ರೆ ಸರಿ ಆಗೋದಿಲ್ಲ ರೀ. ಮತ್ತು ಹೊಳ್ಳಿ ಅದನ್ನು ಮಿಕ್ಸ್ ಮಾಡಿದ್ದನ್ನು ಮತ್ತು ಮಿಕ್ಸಿ ಒಳಗೆ ಒಂದು ಸ್ವಲ್ಪ ತೊಗೊಂಡು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ನೋಡಿರಿ ಶೇಂಗಾ ಕಾಳು ಪುಡಿ ಶೇಂಗಾ ಹಾಕಾಕತ್ತೆ ನೋಡ್ರಿ. ಹುರಿದು ಬ್ಯಾಳೆ ಮಾಡಿದ್ದು ಒಂದು ಬೌಲ್ನಷ್ಟು ಪುಟಾಣಿ ರೀ. ಒಂದು ಬೌಲ್ನಷ್ಟು ಪುಟಾಣಿ, ಕಸ್ಕಸಿ ಹುರಿದಿದ್ರಿ. ಇದು ಒಣ ಕೊಬ್ಬರಿ ರೀ, ಒಂದು ಅರ್ಧ ಬೌಲ್ನಷ್ಟು. ಇದು ಕಸ್ಕಸಿ ಹುರಿದೇನು ರೀ. ಮತ್ತು ಏಲಕ್ಕಿ ಒಂದು 4 ಪುಡಿ ಮಾಡಿ ಹಾಕೇನಿ ರೀ. ಇದು ಭಾಳ ಟೇಸ್ಟ್ ಕೊಡ್ತೈತೆ ರೀ. ಕಸ್ಕಸಿ ಮತ್ತು ಕೊಬ್ಬರಿ ಐತೆಲ್ಲ ಹಾಕಿದರೆ ಭಾಳ ಮಾದ್ಲಿ ಅನ್ನೋದು ಭಾಳ ಕಂಪು ಬರ್ತೈತೆ ರೀ. ಏಲಕ್ಕಿ ಪೌಡ್ರ್ 4 ಏಲಕ್ಕಿ, ಒಂದು ದೊಡ್ಡ ಸ್ಪೂನಷ್ಟು ಕಸ್ಕಸಿ ಎರಡನ್ನೂ ಹುರಿದು ಇದು ಮಾಡಿ ಏಲಕ್ಕಿ ಪುಡಿ ಮಾಡಿ ಹಾಕೋದ್ರಿ. ಕಸ್ಕಸಿ ಹಂಗೆ ಹಾಕ್ಬೇಕು ರೀ. ಭಾರಿ ಬೆಸ್ಟ್ ಆಗ್ತೈತೆ ನೋಡಿರಿ. ನಾ ಮಾಡಿದಂಗೆ ಮಾಡಿದ್ದು ಬಿಟ್ಟರೆ ನೀವು ಮಾದ್ಲಿ ಬಾಯಿ ಚಪ್ಪರಿಸ್ಕೊಂಡು ತಿನ್ಬೇಕು, ಹಂಗೆ ಆಗ್ತೈತಿ. ಇದ್ರಾಗ ಹಾಲು ತುಪ್ಪ ಹಾಕ್ಕೊಂಡು ತಿನ್ಬೇಕು ರೀ. ಈ ನನ್ನ ಮಾದ್ಲಿ ಫಟಾಫಟ್ ಮಾದ್ಲಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿರಿ. ಧನ್ಯವಾದಗಳು ರೀ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ನೋಡ್ರಿ ಮಾದ್ಲಿ ನೋಡ್ರಿ ಎಷ್ಟು ಚಂದ ಕಾಣತೈತೆ ನೋಡ್ರಿ. ಅದ್ರ ಮೇಲೆಲ್ಲ ಕಂಪಿನ ಸಾಮಾನು ಹಾಕಿದ್ದಕ್ಕೆ ಭಾಳ ನೋಡಿದ ಕೂಡಲೇ ತಿನ್ಬೇಕು ಅನ್ಸಾಕತ್ತೈತ್ರಿ. ಅಷ್ಟು ಟೇಸ್ಟಿ ಕಾಣಕತ್ತೈತ್ರಿ. ಇದ್ರಾಗ ಹಾಲು ತುಪ್ಪ ಹಾಕ್ಕೊಂಡು ತಿಂದುಬಿಟ್ರಂತೂ ಸ್ವರ್ಗಕ್ಕೆ 3 ಎಣ್ಣು ನೋಡ್ರಿ. ಆ ಥರ ಮಾಡೇನಿ ನೋಡ್ರಿ ಮಾದ್ಲಿ. ನಿಮ್ಗೆ